ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಟ್ಯಾಕೋ ಬೆಲ್ನಲ್ಲಿ ಸಿಗುವಂಥ ಟ್ಯಾಕೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಮೂಲಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯಾಕಂದರೆ ಅವ್ರು ಮಾಡೋದು ಮೆಕ್ಕೆಜೋಳದ ಹಿಟ್ಟನ್ನು ಬಳಸ್ತಾರೆ, ಮತ್ತು ಮೈದಾ ಹಿಟ್ಟನ್ನು ಕೂಡ ಬಳಸ್ತಾರೆ. ನಾನು ಅದೇನೂ ಮಾಡಲಾರ್ದೆ ಸಿಂಪಲ್ಲಾಗಿ ಭಾಳಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು ನಮ್ಮ ಗೋಧಿ ಹಿಟ್ಟಿನಿಂದ ಮಾಮೂಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಚೀಸಿಯಾಗಿ ಮಾಡ್ಕೋಬೋದು. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ 2 ಕಪ್ ಇವಾಗ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇನ್ನು ನಾವು ಮನೇಲಿ ಬಳಸೋ ಮಾಮೂಲಿ ಗೋಧಿ ಹಿಟ್ಟನ್ನೇ, ಅದಕ್ಕೊಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಒರೆಗಾನೋ ಹಾಕ್ಕೊಂಡು, ಒರೆಗಾನೋ ಬದಲಿ ನೀವು ಯಾವುದಾದ್ರೂ ಇಟಾಲಿಯನ್ ಸೀಸನಿಂಗ್ ಮನೇಲಿದ್ದರೆ ಹಾಕ್ಕೋಬೋದು. ಬೇಸಿಲ್ ಅಂತ ಅಥವಾ ಬೇರೆ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಕಲಿಸ್ಕೊಳ್ಳೋಣಂತೆ. ಈ ಥರ ಕಲಿಸ್ಕೊಂಡ ನಂತರ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡ ನಂತರನೇ ನೀವು ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀರು ಹಾಕ್ಕೊಂಡು ಒಂದು ಮೀಡಿಯಮ್ ಸಾಫ್ಟ್, ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಸೇಮ್ ಅದೇ ಅದಕ್ಕೇ ಹಿಟ್ಟನ್ನ ಕಲಿಸ್ಕೊಳ್ಳೋಣಂತೆ. ನೋಡಿ, ಈ ಥರ ಸಾಫ್ಟಾಗಿದೆ, ಆದರೆ ಭಾಳ ಸಾಫ್ಟು ಅಲ್ಲ, ಮೀಡಿಯಮ್ ಆಗಿದೆ. ಆ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ, ಒಂದು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ತೆಗೆದಿರ್ತಾ ಇದ್ದೀನಿ. ಇದಕ್ಕೆ ನಾವು ಹಾಕ್ಕೊಳಕ್ಕೆ ಒಂದು ಸಾಸ್ ಬೇಕಾಗುತ್ತೆ. ಅದನ್ನು ಮಾಡೋದು ಹೆಂಗೆ ನೋಡಿ, ಒಂದು ಅರ್ಧ ಕಪ್ನಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಸಲ್ಲಿ ಖಾರ ಇರಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಸಾಸನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೂ ಒರೆಗಾನೋ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇಟಾಲಿಯನ್ ಸೀಸನಿಂಗ್ ಹಾಕ್ಕೊಂಡಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ ಪಕ್ಕಕ್ಕೆ. ನಾನು ಈಗ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸ್ಟಫಿಂಗಿಗೆ ನಾನು ಒಂದು ದೊಡ್ಡ ಸ್ಪೂನು ಬೆಣ್ಣೆ ತೊಗೊಂಡಿದ್ದೀನಿ, ಮತ್ತೊಂದು ದೊಡ್ಡ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ನೀವು ಬೆಣ್ಣೆ ಬೇಡ ಅಂದರೆ ಡೈರೆಕ್ಟ್ ಬರೀ ಎಣ್ಣೆನೇ ಹಾಕ್ಕೋಬೋದು. ನೋಡಿ, ಇದಕ್ಕೆ ಈಗ ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ರೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಈಗ ಹಸಿಮೆಣ್ಸಿಕಾಯಿನ ಒಂದು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈಯಿಂಗ್ ಭಾಳ ಟೈಮ್ ಏನೂ ಇಲ್ಲ, ಇದರೊಳಗೆ ಫಾಸ್ಟಾಗಿ ಆಗೋಗುತ್ತೆ. ಇದೇ ಥರ ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ, ಅಂದರೆ 1 ನಿಮಿಷ ನೀವು ಫ್ರೈ ಮಾಡಿದ್ರೂ ಸಾಕು, ನೀವು ಭಾಳ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. ಅದಾದ ನಂತರ ಕ್ಯಾಪ್ಸಿಕಮ್ ನೋಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದ್ರ ಕೂಡ ಒಂದು ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಟೊಮೆಟೊ ತೊಗೊಂಡಿದ್ದೀನಿ, 2 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಈ ಥರ ಹಾಕ್ಕೋತಾ ಇದ್ದೀನಿ. ಇದು ಭಾಳ ಏನು ನಾವು ರೋಸ್ಟ್ ಏನೂ ಮಾಡ್ಕೋತಾ ಇಲ್ಲ, ಜಸ್ಟ್ 1 ನಿಮಿಷ ಅಷ್ಟೇ. ಅದಾದ ನಂತರ ಕಾರ್ನ್, ನಿಮ್ಮ ಹತ್ರ ಕಾರ್ನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಇಲ್ಲ. ನನ್ನ ಹತ್ರ ಫ್ರೋಝನ್ ಕಾರ್ನ್ ಇತ್ತು ಅಂತ ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಫ್ರೆಶ್ ಆಗಿ ಸಿಕ್ಕರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಈಗ ನೋಡಿ, ಅದಕ್ಕೊಂದು 2 ಸ್ಪೂನಷ್ಟು ಇದಕ್ಕೂ ಒರೆಗಾನೋ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿಲ್ಲ ಅಂದರೆ ನೀವು ಬರೀ ಖಾರ ಪುಡಿ ಕೂಡ ಹಾಕ್ಕೋಬೋದು, ಒಂದು 2 ಸ್ಪೂನಷ್ಟು ಖಾರ ಪೌಡರ್ ಹಾಕ್ಕೋಬೋದು. ನೋಡಿ, ಇದಾದ ನಂತರ ನಾನು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನ ಈ ಥರ ಮ್ಯಾಶ್ ಮಾಡಿಕೊಂಡು ಅದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗೆಲ್ಲ ಹೊಂದ್ಕೊಳುತ್ತೆ, ಎಲ್ಲ ವೆಜಿಟೇಬಲ್ಸ್ನ ಬೆಂದಿದ್ದು. ನೋಡಿ, ಈ ಥರ ಇವಾಗ ಇದೆಲ್ಲ ಮಿಕ್ಸ್ ಆಗಿಲ್ಲ. ಈಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಒಂದು ದೊಡ್ಡ ಸ್ಪೂನಷ್ಟು ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದಾದ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡಿ, ಇವಾಗ ಇದು ಪಲ್ಯ ಒಳಗಿನ ಸ್ಟಫಿಂಗ್ ಇದು. ಇವಾಗ ಇದು ಎಲ್ಲ ಮಿಕ್ಸ್ ಆದ ನಂತರ ರೆಡಿಯಾಗಿದೆ ಸ್ಟಫಿಂಗು. ನೋಡಿ, ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನೀಗ. ನೋಡಿ, ಈ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಸಣ್ಣದು ಅಂದರೆ ಭಾಳ ಸಣ್ಣದಲ್ಲ, ಮೀಡಿಯಮ್ ಸೈಜ್ ಚಪಾತಿ ಮಾಡೋಷ್ಟು ಮಾಡಬೇಕು, ಭಾಳ ದೊಡ್ಡದಲ್ಲ. ನೋಡಿ, ಮೀಡಿಯಮ್ ಸೈಜ್ ಈ ಥರ. ನೋಡಿ, ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ, ಅಂದರೆ ಭಾಳ ತೆಳ್ಳಗೂ ಏನು ಬೇಡ, ಪರವಾಗಿಲ್ಲ, ಮೀಡಿಯಮ್ ಆಗಿದ್ದರೆ ನಡೆಯುತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಕವರ್ ಮಾಡಿದರೆ ನಿಮಗೆ ಎಷ್ಟು ಸೈಜ್ ಬೇಕು ಅಂತ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ, ಈ ಸೈಜ್ ಸಾಕು ಅಂತ ಅನಿಸುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಅದ್ರ ಮೇಲೆ ಬಟ್ಟೆನ ಈ ಥರ ಮುಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಎಲ್ಲ ಇದಾಗ್ಬಿಡುತ್ತೆ, ಒಣಗಿಬಿಡುತ್ತಲ್ಲ ಚಪಾತಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಎಲ್ಲನೂ ಲಟ್ಟಿಸ್ಕೊಂಡ್ಬಿಟ್ಟು ನೋಡಿ, ಇಷ್ಟಿದೆ ಥಿಕ್ನೆಸ್ಸು. ನೋಡಿ, ಈಗ ನಾನೀಗೇನು ಮಾಡ್ತೀನಿ, ಚಪಾತಿಯನ್ನು ಬೇಯಿಸ್ಕೋಬೇಕಲ್ಲ ನಾನು. ಈಗ ಚಪಾತಿ ಬೇಯಿಸ್ಕೊಳ್ಳೋದು ಅಂದ್ರೆ ಅರ್ಥ ನಾವು ಪೂರ್ತಿ ಚಪಾತಿನ ಬೇಯಿಸ್ಕೋತಾ ಇಲ್ಲ. ನೋಡಿ, ಈ ಥರ ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 1-2 ನಿಮಿಷ ಆ ಕಡೆ 1 ನಿಮಿಷ ಈ ಕಡೆ 1 ನಿಮಿಷ ಹಾಕ್ಬಿಟ್ಟು ಬೇಗ ಹಿಂಗೆ ತೆಗೆದುಬಿಡ್ತಾ ಇದ್ದೀನಿ, ಸ್ವಲ್ಪ ಬೇಯಲಿ ಅಂತ. ಅಂದರೆ ಆಮೇಲೆ ಮತ್ತೆ ನಾವು ಬೇಯಿಸ್ತೀವಿ ಇನ್ನೊಂದು ಸರ್ತಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ
ಇಟ್ಕೋಬೇಕಾಗತ್ತೆ. ನೋಡಿ ನಾನೇನು ಕಲರನ್ನು ಚೇಂಜ್ ಮಾಡ್ತಾ ಇಲ್ಲ ಇದ್ರದ್ದು. ನೋಡಿ ಇದು ಎಲ್ಲ ಬಿಳಿ ಕಲರ್ ಇದೆ ಚಪಾತಿ. ಸ್ವಲ್ಪ ಗುಳ್ಳೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ನಿಮ್ಗೆ ಅನ್ಸುತ್ತಲ್ಲ, ಅನ್ಸಿದ ತಕ್ಷಣ ಈ ಥರ ತೆಗೆದುಬಿಡ್ಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಚಪಾತಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಆಲ್ಮೋಸ್ಟ್ ಬೆಂದಿದೆ, ಸ್ವಲ್ಪ ಇದಾಗಬೇಕಾಗುತ್ತೆ ಅಷ್ಟೇ. ಅದನ್ನು ನಾವು ಹಿಂಗೂ ಮತ್ತೆ ಮಾಡ್ತೀವಿ. ನೋಡಿ ಆ ಥರ ನನಗೆ ಒಂದು ಸ್ವಲ್ಪನೂ ಕಲರ್ ಏನು ಜಾಸ್ತಿ ಬರ್ಸಿಲ್ಲ, ಅದಕ್ಕೆ ಲೈಟಾಗಿ ಹಾಗೆ ಲೈಟ್ ಕಲರ್ ಇಟ್ಕೊಂಡಿದ್ದೀನಿ ಹಾಗೇ. ಇದೇ ಥರ ನೀವೆಲ್ಲ ಚಪಾತಿನೂ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಬಿಡಿ. ನೋಡಿ ಈ ಥರ ಚಪಾತಿ ಎಲ್ಲ ರೆಡಿ ಆಗಿದೆಯಲ್ಲ. ಇವಾಗ ನೀವು ಚಪಾತಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮೊಟೊ ಸಾಸು, ಚಿಲ್ಲಿ ಸಾಸು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಚ್ಕೊಳ್ಳಿ. ಇವಾಗ ಒಂದು ಸೈಡ್ ಪಲ್ಯನ ಈ ಥರ ಹಾಕ್ಕೊಳ್ಳಿ. ನೋಡಿ ಒಂದು ಸೈಡ್ ಹಾಕ್ಕೊಳ್ಳಿ. ಈ ಪಲ್ಯನ ನಿಮ್ಗೆ ಎಷ್ಟು ಬೇಕಷ್ಟು ಸ್ಟಫಿಂಗ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈ ಕಡೆ ಸೈಡಿಗೆ ಒಂದು ಚೂರು ಜಾಗ ಬಿಟ್ಟಿದ್ದೀನಿ. ಯಾಕಂದರೆ ಹಿಂಗೆ ನಾವು ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಪ್ರೆಸ್ ಆಗಿ ಮತ್ತೊಂದು ಸ್ವಲ್ಪ ಹೊರಗೆ ಬರುತ್ತೆ. ಅದಕ್ಕೆ ಪಲ್ಯಗಳೆಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಹಿಂಗೆ ಸೈಡ್ಸ್ನೆಲ್ಲ ಎಡ್ಜಸ್ಟ್ಗೆಲ್ಲ ಹಾಕಿಲ್ಲ. ಅಬ್ಸರ್ವ್ ಮಾಡಿ ನೋಡಿ ಇದಕ್ಕೆ ನಾನು ಚೀಸ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಚೀಸ್ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಹೀಗೇ ನೀವು ಹಾಗೆ ಬಿಸಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಚೀಸ್ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಒಂದಕ್ಕೆ. ನೋಡಿ ಈ ಥರ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ. ಈ ಥರ ನೋಡಿ ಇವಾಗ ಈ ಥರ ಆಗಿದೆಯಲ್ಲ, ಇದನ್ನು ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಬಿಟ್ಟು 1 ಸ್ಪೂನಷ್ಟು, ಆಮೇಲೆ ಅದನ್ನು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗಾಗಲೇ ಸ್ವಲ್ಪ ಬೆಂದಿದೆ. ಈಗ ಮತ್ತಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದು ಹೊರಗಡೆ ತುಂಬ ಕ್ರಿಸ್ಪಿ ಆಗುತ್ತೆ, ಹೊರಗಿಂದೆಲ್ಲ ಲೇಯರ್ ಇರುತ್ತಲ್ಲ ಚಪಾತಿದು, ಚೆನ್ನಾಗಾಗುತ್ತೆ. ಈ ಥರ ಮಾಡ್ಕೋಬೋದು ನಾವು. ನೋಡಿ ಆಮೇಲೆ ಇದು ಏನು ಚೀಸ್ ಹಾಕಿರ್ತೀವಲ್ಲ ಅದು ಕೂಡ ಕರಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ನೀವು ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಹಾಕ್ಬೋದು. ಕ್ಯಾರೆಟ್ ಹಾಕ್ಕೊಳ್ಳಿ, ಬೇಕಿದ್ರೆ ಬ್ರಾಕ್ಲಿ ಸಿಗುತ್ತೆ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣದಾಗಿ. ಯಾವ್ದು ಹಾಕ್ಕೊಳ್ಳಿ, ಯಾವ ಮಕ್ಕಳು ತಿನ್ನಲ್ಲ ಅಂದರೆ ಇದ್ರ ಮೂಲಕ ನೀವು ತಿನ್ನಿಸ್ಬೋದು ಮಕ್ಕಳಿಗೆ. ನೋಡಿ ಈ ಥರ ಕ್ರಿಸ್ಪಿಯಾಗಿ ಮಾಡಿದ್ದೀನಿ ನಾನೀಗ. ನೋಡಿ ಆಮೇಲೆ ಸೆಂಟ್ರ್ನಾಗ ನೀವು ಬೆಂದಿಲ್ಲ ಅಂದರೆ ಈ ಥರ ಹಿಡ್ಕೊಂಡು ನಿಂತ್ಕೊಂಡ್ರೆ ಸೆಂಟ್ರ್ನಾಗೂ ಬೇಯುತ್ತೆ. ನೋಡಿ ಈ ಥರ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ, ಹೊರಗಡೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೋಡಿದ್ರಲ್ಲ, ಈ ಥರ ಸ್ನ್ಯಾಕ್ನ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಭಾಳ ಫಿಲ್ಲಿಂಗ್ ಆಗಿರುತ್ತೆ. 2 ತಿಂದರೆ ತುಂಬ ಹೊಟ್ಟೆ ತುಂಬಿಡುತ್ತೆ. ನೋಡಿದ್ರಲ್ಲ ಈ ಥರ ಟೇಸ್ಟಿಯಾಗಿರೋಂಥದ್ದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ನೋಡಿ. ಆಮೇಲೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಈ ಥರನೇ ಒಳ್ಳೊಳ್ಳೆ ಡಿಶಸ್ಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅದು ಅಂತ ಹೇಳ್ಬಿಟ್ಟು. ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ನಾನು ಭಾಳ ಚೀಸ್ನೂ ಹಾಕಿಲ್ಲ, ಕರೆಕ್ಟಾಗಿ ಒಂದು 2 ಸ್ಪೂನ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.